ಭ್ರಷ್ಟ ಲಂಚಕೋರ ಪಿಎಸ್ಐ, ಕೆರೂರು ಠಾಣೆ ಪಿಎಸ್ಐ ಪಿಸಿ ಲೋಕಾಯುಕ್ತ ಬಲೆಗೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ ಯುವಕರು. ಬಾಗಲಕೋಟೆ ಇಸ್ಪೀಟ್ ಆಡುವವರ ಬಳಿ ಲಂಚ ಸ್ವೀಕರಿಸುವಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕೆರೂರು ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಭೀಮಪ್ಪ ರಬಕವಿ ಹಾಗೂ ಕಾನ್ಸ್ಟೇಬಲ್ ಸಂತೋಷ್ ಬಿರಾದಾರ್ ಎನ್ನುವರು ಮುತ್ತಪ್ಪ ನಾಯ್ಕರ್ ಎಂಬುವರಿಂದ ಲಂಚ ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇದರಿಂದ ಯುವಕ ಗುಂಪು ಕೆರೂರು ಪೊಲೀಸ್ ಠಾಣೆ ಮುಂದೆಯೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದೆ. ಸ್ಪೀಡ್ ಆಡ್ತಿದ್ದ ಓರ್ವ ಆರೋಪಿ ರಕ್ಷಣೆಗೆ ಮುಂದಾಗಿದ್ದ ಪೊಲೀಸರು ಬೈಕ್ ಬಿಡಲು 2 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧ ಮುತ್ತಪ್ಪ ನಾಯ್ಕರ್ ಎಂಬುವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಈ ದೂರಿನ ಅನ್ವಯ ಲೋಕಾಯುಕ್ತ ಎಸ್ಪಿ ಮಹಾಲಿಂಗ ನಂದಗಾವಿ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿ ಪಿಎಸ್ಐ ಭೀಮಪ್ಪ ಪಿಸಿ ಬಿರಾದಾರ್ನನ್ನು 1,70,000 ರೂಪಾಯಿ ಲಂಚ ಸ್ವೀಕರಿಸುವಾಗ ಹಿಡಿದಿದ್ರು. ಇದರ ಬೆನ್ನಲ್ಲೇ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಇನ್ಸ್ಪೆಕ್ಟರ್ ಭೀಮಪ್ಪ ತಮ್ಮ ವರ್ತನೆಯಿಂದ ಸಾರ್ವಜನಿಕರ ವಿರೋಧ ಕಟ್ಟಿಕೊಂಡಿದ್ರು. ಅಲ್ಲದೆ ಪಿಎಸ್ಐ ವಿರುದ್ಧ ಹಲವು ಆರೋಪ ಕೇಳಿ ಬಂದಿದ್ದವು. ಇದೀಗ ಲೋಕಾಯುಕ್ತಕ್ಕೆ ಬಲೆಗೆ ಬೀಳುತ್ತಿದ್ದಂತೆ ಜನರು ಫುಲ್ ಖುಷ್ ಆಗಿದ್ದಾರೆ. ಇನ್ನು ಇನ್ಸ್ಪೆಕ್ಟರ್ ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ದಾರೆ ಎನ್ನುವುದನ್ನು ಸಾಕ್ಷಿ ನೀಡ್ತೇವೆ. ಹೀಗಾಗಿ ಎಸ್ಪಿ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದರು. ಈ ಘಟನೆ ಈ ಪರಿ ಸಂಭ್ರಮಾಚರಣೆ ಇದರರ್ಥ ಪಿಎಸ್ಐ ಲಂಚದ ಆರೋಪಿಗಳು ಪಿಎಸ್ಐ ಸಿಕ್ಕಾರಿ ಅವ್ರ ಲಂಚ ತಗೋತಿದ್ರು. ಜನರ ಜೊತೆ ಚಲೋ ಬಂದವ್ ಹೆಂಗಿದ್ರು ಅಂತ ಇವ್ ಜನರತೆ ಚಲೋನೇ ಇಲ್ರಿ. ಎಲ್ಲ ಬಂದ ಸುತ್ತು ಜನರತೆ ಚಲೋನೇ ಇಲ್ಲ. ಪ್ರಕಾರ ಅವ್ಯಾಸ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದ. ಬರಾಬರಿ ಶಿಕ್ಷೆ ಆಗೈತಿ. ಈಗ ಪೊಲೀಸರು ಅವ್ರ ರಕ್ಷಣೆ ಮಾಡೋಕ್ಕೋಸ್ಕರ ಪೊಲೀಸರು ಎಲ್ಲರೂ ಹೊರಗೆ ಹಾಕ್ತಿದ್ದಾರೆ. ಅಂದ್ರೆ ಅವ್ರ ಫೋಟೋ ಎಲ್ಲೂ ಬರಬಾರ್ದು, ವೈರಲ್ ಪೊಲೀಸರು ಈಗ ಅವ್ರು ನಮ್ಮನ್ನ ನಿಂದಿಸ್ಕೊಡಲ್ರಿ. ಹೊರಗೆ ಅಂತ ದಬ್ಬಾಕತ್ತಾರ ನಮ್ಮನ್ನ. ಯಾಕೆ ಒಬ್ಬರಿಗೆ ಅಧಿಕಾರ ಐತೆ ಅಂತ ಎಲ್ಲರಿಗೂ ಸಂಭಾಷಿ ಹೇಳ್ಬೇಕಾಗಿತ್ತು. ಅವ್ರು ಸಂಭಾಷಿ ಹೇಳಿಲ್ಲಪ್ಪ ಅಂದ್ರೆ ಜನರು ಎಲ್ಲರೂ ರಾಜಕೀಯದ್ದಾರೆ. ಈಗ ಅಲ್ಲ, ಸಾರ್ವಜನಿಕರಿಗೆ ಒಂದೇ ಅಲ್ಲ, ಪತ್ರಕರ್ತರು ಕೂಡ ಹೊರಗೆ ಹಾಕಿದಂತ ಬದಾಮಿ ಸಿಪಿಐ ಸಾಹೇಬರು ಕರಿಯಪ್ಪ ಬನ್ನಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸ್ಪಷ್ಟವಾಗಿ ಮತ್ ನಾವು ಏನು ಈಗ ಏನ್ ಮಾಡ್ತಾರೆ? ಬಂದೇನ್ರಿ ಪ್ರೆಸಿಪೇಟ್ ಬಂದ್ರೆ ನಮಗೆ ರೊಕ್ಕ ಇರ್ತಾರೆ. ಇವರು ಎಷ್ಟು ತೊಗೊಂಡಿದ್ದಾರೆ? 10,000 ರೂಪಾಯಿ ತಗೊಂಡ್ರಿ. ಇವರು ಬೇಲ ಬಂದ್ರು ರೊಕ್ಕ ತಗೊಂಡ್ರಿ. ಯಾರು ತೊಗೊಂತಿದ್ದಾರೆ? ಹೆಸರೇ ಈಗ 1,70,000 ರೂಪಾಯಿ ಅವ್ರ ಲಂಚಕ್ಕೆ. ಯಾಕ ನಾವು 6 ಜನರು ನಾವು ಎಲ್ಲರಿಗೂ ಮಾನವತೆಯಿಂದ ಬದುಕ್ಬೇಕಂತ ಹೇಳಿ ಅವ್ರು ತಂದಿರ್ತೀವಿ. ನಾವಿಗೆ ಅವ್ರೇನ ಸಾಲಿ ಕಲ್ತಿರ್ತಾರ, ನೌಕರಿ ಮಾಡಕ್ ಬಂದಿರ್ತಾರ. ಅವ್ರ ಜನರ ಕೂಡ ಹೆಂಗ್ ಬದುಕ್ಬೇಕು ಅನ್ನೋದು ಅವ್ರ ಮನುಷ್ಯತ್ವ ಆಗದಿಂದ ತಿಳ್ಕೊಬೇಕು. ತಂದೆ ರೂಪದಾಗಿದ್ರು ಲೇ ಅನ್ನೋದ ಲೇ ಮುಸ್ಲಿಂ ಗನ ಅನ್ನೋದನ. ತಂದೆ ರೂಪದಾಗಿದ್ರು ಲೇ ಮುಸ್ಲಿಂ ಗನ ಬದುಕ್ತೀನಿ. ತಮ್ಗೆ ಯಾರು ಮಾತಾಡಿದ್ದು ಸರ್? ಇವರ ಸಾಹೇಬ್ರ ಮಾತಾಡ್ತಾರ್ರಿ. ಈಗ ಒಟ್ಟಾರಿಗೆ ಪಿಎಸ್ಐ ಬಹಿರಂಗವಾಗಿ ಇಲ್ಲಿ ಕರ್ತಾರ. ಬೇರೆ ತರ್ಸಬೇಕ್ರಿ. ಬೇರೆಂಗದಾಗ ಮಾತಾಡ್ತಾರಿಲ್ರಿ ಅವ್ರ. ನಮ್ಮ ಅಪ್ಪನ ವಯಸ್ಸಾರ ಇಲ್ಲಿ ಬುಷಡಿ ಮಾಡ ಹಾದಿ ಮಾಡ ಅನ್ನೋ ಮಟ್ಟ ಮಾತಾಡಂಗಿಲ್ಲ ಅವ್ರ. ಇದನ್ನ ರೈಟ್ಸ್ ಕೊಟ್ಟವ್ರು ಯಾರು? ಇವ್ರಿಗೆ ಮಾತಾಡಕ್ ಕೇಳೋದವ್ರು ಯಾರು? ಶಾಸಕರಿಗೆ ಏನ್ ಹೇಳ್ತೀರಾ ಇದ್ರೊಳಗ? ತನಿಖೆ ಮಾಡಿ ಯಾರ ಮೇಲಾಧಿಕಾರಿ ಇದ್ರು ಎಲ್ಲರೂ ಸಸ್ಪೆಂಡ್ ಮಾಡಿ ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿ. ಎಷ್ಟು ಜನ ಪಿಎಸ್ಐ ಆಯ್ತು, ಕಾನ್ಸ್ಟೇಬಲ್ ಯಾರು ಸಪೋರ್ಟ್ ಅವರು ಸಸ್ಪೆಂಡ್. ಇದಕ್ಕೆ ಯಾರು ಕುಮ್ಮ ಕೊಡ್ತಾರೆ ಅವ್ರನ್ನು ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಂತ ತಾವ್ ಹೇಳ್ತಾ ಇದ್ದೀರಾ? ಹೌದ್ರಿ. ಜಾತ್ರೆ ಮಾಡಬೇಡ ಅಂತ 40 ವರ್ಷದಿಂದ ಜಾತ್ರೆ ಆಗಲಾರ್ದಂಗ ಬರೆದಿಟ್ಟು ಹುಚ್ಚಿನಿ ಅಂದ್ರೆ ಮಾಡಬಾರ್ದನ. ಹಬ್ಬ ಹರಿದಿನಗಳನ್ನ ಮಾಡಂಗಿಲ್ಲ ಅನ್ನಂಗಾತಲ್ಲಿ ಇವ್ರ ಮಾತು ಕೇಳಿ. ವರ್ಷಕ್ಕೆ 9 ವರ್ಷಕ್ಕೊಮ್ಮೆ ದೇವ್ರ ಜಾತ್ರೆ ಮಾಡ್ತೇವೆ, ಅದನ್ನ ಮಾಡಿಸ್ಕೊಡ್ಲು ಅಂತಾರ ಅವ್ರ. ಇವರಿಂದ ಸಪೋರ್ಟ್ ಮಾಂತೇಶ್ ಸಂಡಿಗೇರ ಈ ಪಿಎಸ್ಐ ಕೂಡ ಕೈವಾಡೈತಿ. ಇವ ಸಪೋರ್ಟ್ ಮಾಡತ್ತಾನ ಅವ್ರಿಗೆ. ಅವ್ರ ಇವ ಎಲ್ಲಾರು ಮಾಡ್ಕೊಂಡ್ ಹೋರಿ ಮಾಡ್ಕೊಂತ ಇಂತಾರ ಏನಾರು ಇದ್ದಲ್ಲಿ ಬೆಂಕಿ ಹಚ್ಚಾಕತ್ತಾರ. ರಿಪೋರ್ಟ್ ಪತ್ರಿಕಾರ್ಸ್ ಎಲ್ಲ ಹೊರಗೆ ಹಾಕತ್ತಾರ ಇವ್ರ. ಅವ್ ಮಾಂತೇಶನ ರೊಕ್ಕ ಪಕ್ಕ ಹೇಳುದು, ಮತ್ತೆ ಅವನ ಕೊಡಿಸೋದು ಮಾಡೋದು ಅವನ ರೀ. ಅವನ ಬೆನ್ನ ಹತ್ತಿ ಬರ್ತಾರ. ಮಾಂತೇಶಿ ಬೆನ್ನ ಹತ್ತಿ ಬಂದಾಗ ಮಾಂತೇಶಿ ಕೊಡ್ಸಿ ಬಿಡ್ತಾನ. ಕೊಟ್ಟು ಅವ್ರಿಗೆ ಬರೀ ಕೈಲಿ ನಾವು ಮನೆಗೆ ಹೋಗೋದಾಗತ್ತ. ಬಡ್ರ ಮನಿ 3-6 ನಿಂತಾರಲ್ಲ ಹೊರಗೆ ಮಾಡ್ರಿ.